ಯಾರಿಗೆ ತಾನೇ ಇರಲ್ಲ ಹೇಳಿ. ಸಾಂಸಾರಿಕ ಸಮಸ್ಯೆಗಳಿರ್ಬೋದು, ಉದ್ಯೋಗದ ಸಮಸ್ಯೆಗಳಿರ್ಬೋದು, ಮನೆ ಕಟ್ಟುವ ಸಮಸ್ಯೆಗಳಿರ್ಬೋದು, ಅಂದ್ರೆ ತನ್ನ ಆಸೆಗಳನ್ನ ಈಡೇರಿಸುವಲ್ಲಿ ಇನ್ನೂ ನಾನಾ ಅಡೆತಡೆಗಳನ್ನ ಕಾಣ್ತಾ ಇರ್ತಾರೆ. ಅದರಲ್ಲೂ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ಶ್ರೀ ಶಾರದಾ ಮಠ ವಿದ್ಯಾಪೀಠದ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಸನ್ನಿಧಿ ತಲೆ ಎತ್ತಿ ನಿಂತಿದೆ. ಇಲ್ಲಿಗೆ ಬರುವ ಸಾವಿರಾರು ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಗುರುಗಳ ಮುಖಾಂತರ ಉತ್ತರವನ್ನ ಪಡೆದಿದ್ದಾರೆ. ಸಮಸ್ಯೆಗಳಿಗೆ ಉತ್ತರ ಪಡೆದಿರುವ ಅದೆಷ್ಟೋ ಭಕ್ತಾದಿಗಳು ಇವತ್ತು ತನ್ನ ಹರಕೆಯನ್ನ ಈ ಸನ್ನಿಧಿಗೆ ಸಮರ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಶ್ರೀ ಕ್ಷೇತ್ರ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶಂಕರಿ ಶ್ರೀಕರಿ ಜಗಪಾಲಿನಿ, ಹಂಗರಹಳ್ಳಿಯ ಅಧಿದೇವತೆ, ಭಕ್ತರ ಪಾಲಿನ ಕರುಣಾಳು ನೀನೇ. ನಮೋ ನಮೋ ದೇವಿ ವಿದ್ಯಾ ಚೌಡೇಶ್ವರಿ, ಭವಭಯಹರಣಿ ಮಹೇಶ್ವರಿ, ಕಂಕಣಧಾರಿಣಿ ನೀನೇ ತಾಯಿ, ಬಾಳಿನ ಬೆಳಕು ನೀ ತಂದೆ ತಾಯಿ. ಜಗಜ್ಜನನಿ ಶಂಕರಿ ಶ್ರೀಕರಿ ಜಗಪಾಲಿನಿ, ಹಂಗರಹಳ್ಳಿಯ ಅಧಿದೇವತೆ, ಭಕ್ತರ ಪಾಲಿನ ಕರುಣಾಳು ನೀನೇ. ನಮೋ ನಮೋ ದೇವಿ ವಿದ್ಯಾ ಚೌಡೇಶ್ವರಿ, ಭವಭಯಹರಣಿ ಮಹೇಶ್ವರಿ, ಕಂಕಣಧಾರಣಿ ನೀನೇ ತಾಯಿ, ಬಾಳಿನ ಬೆಳಕು ನೀ ತಂದೆ ತಾಯಿ. ವಿದ್ಯಾ ಚೌಡೇಶ್ವರಿ ಅಮ್ಮನವರಿಗೆ ಬಹಳ ಪ್ರಿಯವಾದದ್ದು, ಇಲ್ಲಿ ವಿಶೇಷವಾದದ್ದು ಮಡಲಕ್ಕಿ ಸೇವೆ. ಸೊ ಮಡಲಕ್ಕಿ ಸೇವೆಗೆ ಬರುವ ಅಷ್ಟು ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಯಾರಿದ್ದಾರೆ, ಬರುವ ಪ್ರತಿ ಮಹಿಳೆಯರು ಕೂಡ ಮಡಲಕ್ಕಿಯನ್ನ ತಂದು ಅಮ್ಮನವರಿಗೆ ಸೇವೆಯಾಗಿ ನೀಡ್ತಾರೆ. ಹಾಗಾದ್ರೆ ಬನ್ನಿ, ಈ ಮಡಲಕ್ಕಿ ಸೇವೆ ಅಂದ್ರೆ ಏನು ಅನ್ನೋದನ್ನ ಬಂದಿರುವ ಭಕ್ತರೆಲ್ಲ ಕೇಳ್ಕೊಳ್ಳೋಣ. ಅಮ್ಮ ನಮಸ್ತೆ. ಮಡಲಕ್ಕಿ ಸೇವೆ ಪ್ರಥಮ ಇಲ್ಲ, ಇದು 2ನೇ ಸರಿ ನಾವು ಮಾಡ್ತಿರೋದು. ಮಂಗಳಗೌರಿ ಅಂತ ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ ಬಂದಿದ್ದೀರಾ? ಎಷ್ಟನೇ ಬಾರಿ ಬರ್ತಿರೋದು? ನಾವು ಇದು 3ನೇ ಬಾರಿ ಬರ್ತಿರೋದು. ಮಡಲಕ್ಕಿ ಸೇವೆ ಬಗ್ಗೆ ನೀವು ಕೇಳಿದ್ರಿ ಅಲ್ವಾ, ಮಡಲಕ್ಕಿ ಸೇವೆನ ಕೊಡ್ತಾ ಇದ್ರ, ಇದ್ರ ಬಗ್ಗೆ ಏನ್ ತಿಳ್ಕೊಂಡ್ರಿ, ಏನ್ ಹೇಳ್ಬೋದು? ಅಂದ್ರೆ ನಮ್ಗೆ ಗುರುಗಳ ಹತ್ರ ಹೋದಾಗ ಮಡ್ಲಕ್ಕಿ ಕೊಡಿ ಅಮ್ಮನ್ಗೆ ಅಂತ ಹೇಳಿದ್ರು. ಹಂಗಾಗಿ ನಾವು ಮಡ್ಲಕ್ಕಿ ತಂದು ಕೊಟ್ಟಿದ್ವಿ. ಮತ್ತೆ ಇಲ್ಲೂ ನಾವು ಸುಮಾರು ಜನನ್ ವಿಚಾರಿಸಿದಾಗ ಅವರು ಹೇಳಿದ್ರು ನಮ್ಗೆ ಅಮ್ಮನ್ಗೆ ಮಡ್ಲಕ್ಕಿ ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಹಂಗಾಗಿ ನಾವು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಮ್ಮನ್ಗೆ ಮಡ್ಲಕ್ಕಿ ಸೇವೆ ಮಾಡ್ತಾ ಇದ್ವಿ. ಅಲ್ಲಿಯ ಕಾಯಿ, ಬಾಳೆಹಣ್ಣು, ಹೂವ, ಅಕ್ಕಿ, ಮತ್ತೆ ಸೀರೆ, ಬ್ಲೌಸು, ಬಳೆ, ಅರಿಶಿನ, ಕುಂಕುಮ, ಬೆಲ್ಲ ಇವೆಲ್ಲ ಕೊಡ್ತೀವಿ. ಅಂದ್ರೆ ಒಂದು ಬಾರಿ ಮಾತ್ರ ಕೊಡ್ಬೇಕು ಅಂತ ಏನಿಲ್ಲ. ಅಮ್ಮನಿಗೆ ಅಂದ್ರೆ ಹೆಣ್ಣು ದೇವ್ರಿಗೆ ಸಾಮಾನ್ಯ ಸೀರೆ, ಮಡ್ಲಕ್ಕಿ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಅರಿಶಿನ ಕುಂಕುಮ ಅಂದ್ರೆ. ಹಂಗಾಗಿ ನಾವು ಬಂದಾಗೆಲ್ಲ ಕೊಡೋಣ ಅಂತ ಅನ್ಕೊಂಡು ಕೊಡ್ತಾ ಇದ್ವಿ. ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಏನಾದ್ರೂ ಮನಸ್ಸಲ್ಲಿ ಒಂದು ಅರಕೆ ಇರುತ್ತಲ್ವಾ, ಯಾವ ಅರಕೆನ ಯೋಚನೆ ಮಾಡ್ಕೊಂಡು? ನಾವು ಮಕ್ಕಳದ್ದು ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿದ್ದು ನಾವು. ಆಮೇಲೆ ಇಲ್ಲಿ ಬಂದಾಗ ನಾವು ಪ್ರಶ್ನೆ ಕೇಳಕ್ಕೆ ಅಂತ ಹೋದ್ವಿ. ಅದ್ ನಾವು ಮನ್ಸಲ್ಲಿ ಏನ್ ಅನ್ಕೊಂಡ್ ಬಂದಿದ್ವಿ ಅದನ್ನ ಅವರು ಗುರುಗಳೇ ನಾವು ಕೇಳಕ್ಕೂ ಮುಂಚೆನೆ ಹೇಳ್ಬಿಟ್ರು ನಮ್ಗೆ. ಹಂಗಾಗಿ ಒಂಥರ ನಮ್ಗೆ ತುಂಬಾ ಇಷ್ಟ ಆಯ್ತು. ನಮ್ಗೆ ಮುಖ ನೋಡೇ ಹೇಳಿದ್ರು ನಾವೇನ್ ಅನ್ಕೊಂಡಿದ್ವಿ ಅದನ್ನೆಲ್ಲ. ಹಂಗಾಗಿ ಗುರುಗಳು ಹೇಳಿದ್ರು ಮಡ್ಲಕ್ಕಿ ಕೊಡಿ ಅಮ್ಮನಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ. ಹಂಗಾಗಿ ಕೊಡ್ತಾ ಇದ್ವಿ. ಅಮ್ಮ ವಿದ್ಯಾ ಚೌಡೇಶ್ವರಿ ಶಂಕರಿ ಶ್ರೀಕರಿ ಜಗಪಾಲಿನಿ, ಶರಣಾದವರಿಗೆ ಜೀವಧಾರಿಣಿ, ಹಂಗರಹಳ್ಳಿಯ ಅಧಿದೇವತೆ, ಕಂಕಣಧಾರಿಣಿ ಕರುಣಾಮಯಿ, ಕಷ್ಟವ ನೀಗಿಸುವ ಶಕ್ತಿಮಯಿ, ಭಕ್ತರ ಕಣ
ಹೆಸರು ಸಾವಿತ್ರಿ. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಕೊಪ್ಪಳ ಡಿಸ್ಟಿಕ್ಕಿಂದ ಯಲಬುರ್ಗಾ ತಾಲೂಕಿಂದ ಬರ್ತಾ ಇರೋದು. ನಾನು ಇಲ್ಲಿ ಬರ್ತಾ ಇರೋದು ಒಂದು 10-12 ಸತಿಯಿಂದ ಬರ್ತಾ ಇದ್ದೀನಿ. ಸವಿತಾ ಅಂತ. ಮಂಜುಳಾ ಅಂತ. ದರ್ಶನ ಮಾಡಕ್ ಬಂದಿದ್ದೀವಿ, ಇದೇ ಫಸ್ಟ್ನೇ ಸರಿ. ನಾನು ಇದು 2ನೇ ಸರಿ ಬರ್ತಾ ಇರೋದು. ನಾನು ಬಂದು ಪ್ರಶ್ನೆ ಕೇಳೋಕ್ಕೆ ಅಂತಾನೆ ಬಂದಿದ್ದೆ, ಫಸ್ಟ್ ನೋಡೋಣ ಅಂತೇಳಿ ಅಂತ. ಆಮೇಲೆ ನೋಡಿ ಪ್ರಶ್ನೆ ಕೇಳಬೇಕು ಅನ್ನಿಸ್ತು, ಕೇಳಿದೆ. ನನ್ನ ಮನಸ್ಸಲ್ಲಿರೋದವ್ರನ್ನ ಹಾಗೆ ಹೇಳಿದ್ರು ಅವರು. ನಮಗೆ ಭಾರಿ ತೊಂದರೆ ಆಗ್ಬಿಟ್ಟಿತ್ತು. ನಮ್ಮ ಮಗಳು ಗಂಡನ ಮನೆಯಿಂದ ಜಗಳ ಮಾಡ್ಕೊಂಬಂದ್ಬಿಟ್ಟಿದ್ಲು, ಗಂಡನೇ ಬೇಡ ಅಂತ ಜಗಳ ಮಾಡ್ಕೊಂಬಂದ್ಬಿಟ್ಟಿದ್ದು. ಮತ್ತು ನನ್ನ ಮಗ ಸರಿ ಇರಲಿಲ್ಲ. ಆಮೇಲೆ ನಾನು ಈ ದೇವತೆಗೆ ನಾನು ಹರಕೆ ಕಟ್ಕೊಂಡೆ. ಯೂಟ್ಯೂಬ್ ಒಳಗೆ ಹೋಗ್ಬಿಡ್ತಾರೆ, ಅವರು ನೋಡಿ ಬರ್ತಾ ಇದೀವಿ. ಇಲ್ಲಿ 12 ಸತಿ ಬರ್ತಾ ಇದ್ವಿ. ಅಮ್ಮನವ್ರದ್ದು ಪವಾಡ್ ಇದೆ ಇಲ್ಲಿ. ನಾವು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಗುರುಜಿ ಹತ್ರ ಏನು ಹೇಳಿರ್ಲಿಲ್ಲ. ಅದನ್ನ ಅವರೇನೆ ಬಾಯ್ ಬಿಟ್ಟು ನೀವು ಮನೆ ಕಟ್ತಾ ಇದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಂಗೇನೆ ನಮಗೆ ಅದು ಆಶ್ಚರ್ಯ ಅನ್ನಿಸ್ತು. ನಾವು ಕಟ್ಟೋ ವಿಷಯ ಇವ್ರಿಗೆ ಹೇಳೇ ಇರ್ಲಿಲ್ಲ, ಹೆಂಗ್ ಗೊತ್ತಾಗ್ತು ಇವ್ರಿಗೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಮ್ಗೆ ನಂಬಿಕೆ ಬಂತು. ಹಂಗಾಗಿ ನಾವು ಇದು 2ನೇ ಬಾರಿ ಬರ್ತಾ ಇದ್ದೀವಿ. 3ನೇ ಬಾರಿ ಗೃಹ ಪ್ರವೇಶನೂ ಆಯ್ತು, ಮನೆದು ಎಲ್ಲ ಚೆನ್ನಾಗಾಯ್ತು. ದೇವಸ್ಥಾನಕ್ಕೆ 3ನೇ ಬಾರಿ ಬರ್ತಾ ಇರೋದು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿದ್ದೀವಿ, ಒಳ್ಳೇದಾಗಿದೆ. ಬೆಳಗ್ಗೆ 5:15 ಬಂದಿದ್ವಿ. ಬಂದು ತುಂಬ ಚೆನ್ನಾಗಿ ಎಲ್ಲ ಆಯಿತು, ದರ್ಶನ ಆಯಿತು, ತುಂಬ ಸಂತೋಷ ಆಯಿತು. ಮಡ್ಲಕ್ಕಿ ಕೊಡಿ ಒಂದ್ಸರಿ ಬಂದು, ನೆಕ್ಸ್ಟ್ ಹಿಂಗೆ 17ನೇ ತಾರೀಕು ಬನ್ನಿ ಅಮ್ಮ ಮಡ್ಲಕ್ಕಿ ಕೊಡಿ, ಚೌಡೇಶ್ವರಿ ಒಳ್ಳೇದು ಮಾಡ್ತಾಳೆ. ನಾನು 2nd ಟೈಮ್ ಬರ್ತಾ ಇದ್ದೀನಿ. ನಮ್ಮ ಮಗಳನ್ನ ಸುಖವಾಗಿ ಅವ್ರ ಮನೆಗೆ ಕಳ್ಸ್ಕೊಟ್ಬಿಟ್ರೆ ಅವರು ಸಹ ಅವಳಿಗೆ ಇದು ಮಾಡಿ ಕರ್ಸ್ಕೊಂಬಿಟ್ರೆ ಬಂದು ಇದು ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಹಾಗೆ ನಮ್ಮ ಮಗಳು ಹೋಗಿದ್ದಾಳೆ, ಅವ್ರ ಮನೆಯಲ್ಲ ಒಪ್ಕೊಂಡು ಅವರೇ ಕರ್ಕೊಂಡ್ರು. ಅನ್ಕೊಂಡಾಗಿದೆ ಮೇಡಮ್, ಅದು ಹೇಳಕ್ ಆಗ್ತಿಲ್ಲ, ಬಟ್ ಆಗ್ತಿದೆ. ಪ್ರಶ್ನೆ ನಮ್ಮನೆಯವರು ಹೋಗಿದ್ರು, ಒಳಗೆ ಹೋಗಿ ಕೇಳಿದ್ದಾರೆ, ಆಗುತ್ತೆ ಅಂತ ಹೇಳಿದ್ದಾರೆ. ಅವರೇ ಕೇಳಿದ್ರು, ನಾವು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಆನ್ಸರ್ ಮಾಡಿದ್ವಿ. ಮುಂದ್ಗಡೆನೆ ಕುತ್ಕೊಂಡಿದ್ವಿ ನಾವು. ಎಲ್ಲ ಒಂಥರ ಖುಷಿ ಆಯಿತು. ಗುರುಗಳು ನನ್ನ ಮನಸ್ಸಲ್ಲಿರೋದನ್ನ ಅವರೇ ಹೇಳಿದ್ರು. ನಮ್ಗದು ಆಶ್ಚರ್ಯ ಅನ್ನಿಸ್ತು. ಅದು ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ನಾನು ನನ್ನ ಮಕ್ಕಳದೆಲ್ಲ ಹೇಳಿದೆ. ಅದನ್ನ ಕರೆಕ್ಟಾಗಿ ಅವರು ಹಿಂಗೆ ಇದೆ ಅಂತಲೇ ಹೇಳಿದ್ರು. ಅದು ನನಗೆ ನಿಜ ಅಂತ ಅನ್ನಿಸ್ತು. ಅದು ಹೇಳಿದ್ಮೇಲೆ ನಾನು ಇದು 2ನೇ ಸರಿ ಕೊಡೋಣ ಅಂತೇಳಿ ನಾನು ಬಂದಿದ್ದೀನಿ. ಅವರೇ ಬಾ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಒಳ್ಳೇದು ಮಾಡಿದೆ. ನಮಗೆ ಭಾರಿ ಒಳ್ಳೇದು ಮಾಡಿದೆ. ಈಗ ಒಂದು ಮನೆ ಒಂದು ಆಗಬೇಕು, ದೇವರು ಬೇಡ್ಕೊಂಡಿದ್ದೀನಿ, ದೇವತೆಗೆ ಆಗುತ್ತೆ. ಆದರೆ ಇನ್ನೊಂದ್ಸರಿ ಬರೋದು ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೇದ ರೀತಿಯಿಂದ ಆಗ್ತೈತಿ. ನಾವೇನು ಕೇಳಂಗಿಲ್ಲ, ಏನು ಹೇಳಂಗಿಲ್ಲ. ಅಲ್ಲೋಗಿದೆ ಅವ್ರ ಮುಂದೆ ನಿಂತ್ಕೊಂಡ್ರೆ ಅವರೇ ಉತ್ತರ ಹೇಳ್ತಾರೆ, ಪ್ರಶ್ನೆನೂ ಹೇಳ್ತಾರೆ. ನಾವು ಮನೆಯ ವಿಷಯ ಕೇಳೋಣ ಅಂತ ಬಂದ್ವಿ. ಅಂದರೆ ಇವತ್ತು ತುಂಬ ರಶ್ ಇರೋದಕ್ಕೆ ಫಸ್ಟಿಗೆ ಹೇಳಿ ಬರಬೇಕಂತೆ. ಅದಕ್ಕೋಸ್ಕರ ನಾವು ಈ ಸರಿ ಬಂದು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದ ಕೇಳಿಸ್ಕೊಂಡ್ವಿ. ಈಗ ನೋಡಬೇಕು, ಇದು 2ನೇ ಸರಿ ನಾನು ಬರ್ತಾ ಇರೋದು. ಈಗ ಮಡ್ಲಾಕಿ ಕೊಟ್ಟ ಮೇಲೆ ಇದು ನನಗೆ ಬದಲಾವಣೆ ಆಗುತ್ತಾ ಏನನ್ನೋದು ತಾಯಿ ಮೇಲೆ ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಮಗ ಜಗಳ ಮಾಡ್ಕೊಂಬಂದ್ರಿ ಸ್ವಾಮಿ. ಅವ್ನ ಮನೆಗೂ ಅದೇ ಭಾರಿ ತೊಂದರೆ ಆಗ್ಬಿಟ್ಟಿತ್ತು ನಮಗೆ. ಮಗಳು ಹೋಗೋದೇ ಇಲ್ಲ ಅಂತ ಕುಂತ್ಬಿಟ್ಟಿದ್ಲು. ದೇವತೆ ಬೇಡ್ಕೊಂಡು ಏನಾರ ಮಾಡಿ ಕಳ್ಸ್ಕೊಡವ ಅವ್ರ ಮನೆಗೆ ಗಂಡನ ಮನೆಗೆ ಕಳ್ಸಿಕೊಟ್ಬಿಡು, ಅವ್ರೂ ಸಹ ಕರ್ಕೊಂಡಂಗೆ ಅವ್ರಿಗೆ ಬುದ್ಧಿ ಕೊಟ್ಬಿಡು ಅಂತ ಬೇಡ್ಕೊಂಡೆ. ಹಂಗೆ ಅವರೇ ಬಂದು ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡಿದ್ದಾರೆ. ಈಗ ದೇವಾಲಯ ಬಗ್ಗೆ ಇದು ಹಳೆ ದೇವಸ್ಥಾನ. ಮೊದಲೆಲ್ಲ ತುಂಬ ಚಿಕ್ಕದಾಗಿತ್ತು. ಬರ್ತಾ ಬರ್ತಾ ಯೂಟ್ಯೂಬಲ್ಲಿ ನಿಮ್ಮಂಥ ಚಾನೆಲ್ ಅವರು ಎಲ್ಲ ಪ್ರಚಾರ ಮಾಡಿ ತುಂಬ ಚೆನ್ನಾಗಿ ನಾವು ಮನೇಲಿ ಕುತ್ಕೊಂಡು ಈ ಥರ ದೇವಸ್ಥಾನ ಇದೆ ಅಂತ ಗೊತ್ತಾಗಿರೋದು ಇದೆ ಫಸ್ಟ್. ವಿದ್ಯಾ ಚೌಡೇಶ್ವರಿಯಿಂದ ಭಾರಿ ಒಳ್ಳೇದಾಗಿದೆ. ನಮ್ದವ್ರಿಗೆ ದೇವ್ರಿಗೆ ಕೈ ಬಿಡೋದಿಲ್ಲ, ನಂಬಬೇಕು ದೇವ್ರನ್ನ. ನಾವು ಇದುವರೆಗೂ ಯಾವ ದೇವ್ರಿಗೂ ಹೋಗಿ ನಾನು ಬೇಡ್ಕೊಂಡಿರಲಿಲ್ಲ. ನನ್ನ ನೋವು ಕಷ್ಟ ಬಿಟ್ಟು ಇದಕ್ಕೆ ನಾನು ಬಂದು ಬೇಡ್ಕೊಂಡೆ. ದೇವತೆ ಒಳ್ಳೇದು ಮಾಡಿದ್ರು. ಗುರುಗಳು ಚೆನ್ನಾಗಿ ಮಾತಾಡಿದ್ರು, ಒಂದು ಒಳ್ಳೆ ಮಾತುಗಳನ್ನ ಅವತ್ತು ಹೇಳಿದ್ರು. ಭಾಳ ಖುಷಿ ಅನ್ನಿಸ್ತು ನನಗೆ. ಇವಾಗ ಕಣ್ಣೀರು ಹಾಕಿ ಬೇಡ್ಕೊಂಡಿದ್ದೆ. ಈ ಕಣ್ಣೀರು ಹಾಕೊಂಡೆ ಹೇಳ್ತಾ ಇದ್ದು. ಕಣ್ಣೀರು ಹಾಕೊಂಡು ನಾನು ಡೈಲಿ ಇದಕ್ಕೆ ಹರಕೆ ಕಟ್ಟಿ ಪೂಜೆ ಮಾಡ್ತಿದ್ದೆ. ಒಳ್ಳೇದು ಮಾಡವ ನಾನು ಬರ್ತೀನಿ ಅಂತ. ಇವತ್ತು ಒಬ್ಬನೇ ಬಂದಿದ್ದೀನಿ. ನೆಕ್ಸ್ಟ್ ಬರ್ಬೇಕಾದ್ರೆ ಎಲ್ಲಾನು ಕರ್ಕೊಂಬಂದು ಎಲ್ಲ ಇದ್ದು ಪೂಜೆ ಮಾಡಿಸ್ಕೊಂಡು ಸುಮಾರು ಜನನ್ ಕೇಳಿದೀವಿ, ಆಗುತ್ತೆ ಅಂದಿದ್ದಾರೆ ಎಲ್ಲ. ಗುರುಗಳು ಅವ್ರು ಭಾರಿ ಒಳ್ಳೆ ಗುರುಗಳು. ಅವ್ರ ಬಗ್ಗೆ ಏನು ಹೇಳಂಗೇ ಇಲ್ಲ ನಾವು. ಅಷ್ಟು ಅವ್ರ ಮಾತು, ಅವ್ರ ನಡೆ, ಅವ್ರ ನುಡಿ, ಅವ್ರು ಹೇಳೋ ಇದು ಭಾರಿ ಸಂತೋಷ ಆಗುತ್ತೆ. ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಗೋವುಗಳಿಗೆ ಮಾತೃಸ್ಥಾನವನ್ನ ನೀಡಲಾಗಿದೆ. ಗೋವುಗಳನ್ನ ಅತಿ ಶ್ರೇಷ್ಠವಾಗಿ ನೋಡಿ ಗೋಶಾಲೆಯನ್ನೇ ನಿರ್ಮಿಸಿದ್ದಾರೆ. ಸೊ ಇಲ್ಲಿ ಪ್ರತಿದಿನ ಗೋಗಳನ್ನ ವಿಶೇಷ ರೀತಿಯಲ್ಲಿ ಪೂಜೆ ಮಾಡಲಾಗುತ್ತೆ. ವಿಶೇಷ ರೀತಿಯಲ್ಲಿ
ಜನಗಳಿಗೂ ಕೂಡ ವಿಶೇಷ ದ್ವಾರವನ್ನೇ ಮಾಡಿದ್ದಾರೆ ಗೋವುಗಳನ್ನ ಕಾಪಾಡುವ ಹಿತದೃಷ್ಟಿಯಿಂದ. ಗೋಮಾತೆಯನ್ನ ತಾವೆಲ್ಲರೂ ಕೂಡ ಪೂಜೆ ಮಾಡ್ತೀರಾ ಅನ್ನುವಂಥದ್ದು ಹಿಂದೂ ಸಂಪ್ರದಾಯದಲ್ಲಿದೆ. ಹಾಗೆಯೇ ಗೋಮಾತೆಯನ್ನ ನೀವಿಲ್ಲಿ ಬಂದ್ರೆ ಪ್ರತಿ ರೀತಿಯಲ್ಲೂ ಕೂಡ ಅಂದ್ರೆ ಗೋಮಾತೆಗೆ ತಾವುಗಳು ಊಟ ಕೂಡ ಕೊಡ್ಬೋದು. ಗೋಮಾತೆಯನ್ನ ಒಂದು ಸಂರಕ್ಷಣೆ ಮಾಡುವಂತಹ ಒಂದು ವಿಧಾನ ಇದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದದ್ದು. ಸೊ ಅದಕ್ಕೋಸ್ಕರ ಶ್ರೀ ಅಮ್ಮನವರ ವಿದ್ಯಾಚೌಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ನೀವೇನಾದ್ರೂ ಬಂದ್ರೆ ಗೋಶಾಲೆಗೆ ಭೇಟಿ ಮಾಡೋದನ್ನ ಮರಿಲೇಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಶೃಂಗೇರಿ ಶಾರದಾ ಪೀಠ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ದರ್ಶನವನ್ನ ಮಾಡಿಸಿದ್ದೇವೆ. ಇಲ್ಲಿನ ಹಲವಾರು ಸತ್ಯ ಸಂಗತಿಗಳು ಸ್ವತಃ ತಾವೇ ಭಕ್ತಾದಿಗಳು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಇದೇ ಕುರಿತಾದ ಮತ್ತಷ್ಟು ಅಪ್ಡೇಟ್ಗಳನ್ನ ಮುಂದಿನ ಎಪಿಸೋಡ್ಗಳಲ್ಲೂ ನೀಡ್ತಾ ಇರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.